ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಮಾಹಿತಿ ಏನೆಂದರೆ AB ಡಿ ವಿಲಿಯರ್ಸ್ ರವರ ಬರ್ತ್ಡೇ ಗಿಫ್ಟ್ಗಾಗಿ ವಿರಾಟ್ ಕೊಹ್ಲಿ ರವರು ಡಿ ವಿಲಿಯರ್ಸ್ ರವರಿಗೆ ಏನೆಂದು ಗಿಫ್ಟನ್ನು ನೀಡಿದ್ದಾರೆ ಮತ್ತು ಡಿ ವಿಲಿಯರ್ಸ್ ರವರ ಬಗ್ಗೆ ಫ್ರೆಂಡ್ಸ್ ಕಾನ್ಫರೆನ್ಸ್ನಲ್ಲಿ ಬೆಂಗಳೂರು ತಂಡದ ಆಟಗಾರರಾಗಿರುವ ವಿರಾಟ್ ಕೊಹ್ಲಿ ರವರು ಡಿ ವಿಲಿಯರ್ಸ್ ರವರ ಬಗ್ಗೆ ಏನೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತರ ಮಾಡಿದ್ರೆ ಶುರು ಮಾಡೋಣಂತೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಮ್ಮ ಒಂದು RCB ತಂಡದ ಬೆಂಕಿ ಆಟಗಾರ ಆಗಿರುವ AB ಡಿ ವಿಲಿಯರ್ಸ್ ಅವರ ಬರ್ಡೇಗಾಗಿ ಈಗಾಗಲೇ ವಿರಾಟ್ ಕೊಹ್ಲಿ ರವರು ಒಂದು ಫ್ರೆಂಡ್ಸ್ ಕಾನ್ಫರೆನ್ಸ್ನ ಮುಂದೆ ಏನೆಂದು ಹೇಳಿದ್ದಾರೆಂದರೆ, AB ಡಿ ವಿಲಿಯರ್ಸ್ ರವರು ನನ್ನ ನೆಚ್ಚಿನ ಫ್ರೆಂಡ್ ಆಗಿದ್ದಾರೆ. ಅದರ ಜೊತೆಗೆ ಡಿ ವಿಲಿಯರ್ಸ್ ಅವರು ಉತ್ತಮವಾದ ಆಟವನ್ನು ನಮ್ಮ ಒಂದು RCB ತಂಡದಲ್ಲಿ ಆಡಿದ್ದು ಉತ್ತಮವಾದ ಕೊಡುಗೆಯನ್ನು RCB ತಂಡಕ್ಕೆ ಕೂಡ ನೀಡಿದ್ದಾರೆ. ಹೀಗಾಗಿ RCB ತಂಡದ ಪರವಾಗಿ AB ಡಿ ವಿಲಿಯರ್ಸ್ ರವರನ್ನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅದರಲ್ಲಿಯೂ ನನ್ನ ಪರವಾಗಿ AB ಡಿ ವಿಲಿಯರ್ಸ್ ಅವರಿಗೆ ಒಂದು ದೊಡ್ಡದಾದ ಗಿಫ್ಟ್ ಏನೆಂದರೆ, RCB ತಂಡಕ್ಕೆ ಅವರು ಮೆಂಟರ್ ಆಗಿ ಬಂದಿದ್ದು ಅವರು ಕೂಡ ನಮ್ಮ ಒಂದು RCB ತಂಡಕ್ಕೆ 2024ರ ಒಂದು IPLನಲ್ಲಿ RCB ತಂಡದ ಮುಂದೆ ನಿಲ್ಲುತ್ತಾರೆ ಎಂಬ ದೊಡ್ಡ ಮಾಹಿತಿ ಕೂಡ ಬಿಡುಗಡೆಯಾಗಿದೆ. ಹೀಗಾಗಿ RCB ತಂಡದ ಪರವಾಗಿ ಮತ್ತು ನನ್ನ ಪರವಾಗಿ AB ಡಿ ವಿಲಿಯರ್ಸ್ ಅವರಿಗೆ ಇದೊಂದು ದೊಡ್ಡ ಗಿಫ್ಟ್ ಎಂದು ಕೂಡ ನಾವು ಹೇಳಬಹುದು. ಹೀಗಾಗಿ ಸ್ನೇಹಿತರೆ, ನಮ್ಮ ಒಂದು RCB ತಂಡದ ಪರವಾಗಿ ವಿರಾಟ್ ಕೊಹ್ಲಿ ರವರು AB ಡಿ ವಿಲಿಯರ್ಸ್ ಅವರಿಗೆ ಇದೊಂದು ದೊಡ್ಡ ಗಿಫ್ಟ್ ಅನ್ನು ನೀಡಿದ್ದಾರೆ. ಅದರ ಜೊತೆಗೆ AB ಡಿ ವಿಲಿಯರ್ಸ್ ಅವರು RCB ತಂಡಕ್ಕೆ ಒಂದು ದೊಡ್ಡದಾದ ಕೊಡುಗೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ 2024ರ ಒಂದು IPLನಲ್ಲಿ RCB ತಂಡವು ಉತ್ತಮವಾದ ಪರ್ಫಾರ್ಮೆನ್ಸ್ನೊಂದಿಗೆ ಈಗಾಗಲೇ AB ಡಿ ವಿಲಿಯರ್ಸ್ ಅವರನ್ನು ಕೂಡ ತಮ್ಮ ಒಂದು ಟೀಮಿನ ಹೊಸ ಮೆಂಟರ್ ಆಗಿ ಆಯ್ಕೆ ಮಾಡಿಕೊಳ್ಳುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಇವತ್ತು AB ಡಿ ವಿಲಿಯರ್ಸ್ ಅವರ ಬರ್ಡೇ ಇದೆ ಸ್ನೇಹಿತರೆ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೂಡ ಹ್ಯಾಪಿ ಬರ್ತ್ಡೇ AB ಡಿ ಎಂದು ಕೂಡ ಕಮೆಂಟ್ ಮಾಡಿ ಎಂದು ಕೂಡ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.